ನವೋದಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರೆದಿದ್ದು, ಸಂಸ್ಥೆಯ ಅಧ್ಯಕ್ಷರಾದ ಕುಮಾರಿ ಕನಿಕಾ ಅವರ ನೇತೃತ್ವದಲ್ಲಿ ತಾಲೂಕಿನ ಗೋಪಾಲಪುರ ಹಾಗೂ ಬಿಳಿದೆಗಲು ಸರ್ಕಾರಿ ಶಾಲೆಗಳಿಗೆ ನೆರವು ನೀಡಲಾಗಿದೆ. ಕನಿಕಾ ಶಿಲ್ಪ ನವೋದಯ ಟ್ರಸ್ಟ್ನ ಅಧ್ಯಕ್ಷೆ ಕುಮಾರಿ ಕನಿಕಾ ಅವರು. ನಾನು ಸುಮಾರು ನ್ಯೂಸ್ಗಳನ್ನ ನೋಡ್ತಿರ್ತೀನಿ. ಬಹುಶಃ ಕನಿಕಾ ಅವರು ತಾವು ಸಂಪಾದನೆ ಮಾಡಿದ ಒಂದು ಸಣ್ಣ ಮೊತ್ತವನ್ನು ತುಂಬ ಒಳ್ಳೆಯ ಕೆಲಸಗಳಿಗೆ, ಉದಾಹರಣೆಗೆ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹೊಡಿಸುವಂಥದ್ದು, ಸರ್ಕಾರಿ ಶಾಲೆಗಳು ಏನು ಹಾಳಾಗ್ತಿದೆ ಅಂತ ಹೇಳ್ತಿರ್ತೀವಿ, ಅದಕ್ಕೆ ವಿಶೇಷವಾಗಿ ಅವರು ಸಹಾಯಧನವನ್ನು ಕೊಡ್ತಿರ್ತಾರೆ. ಈಗ ಇತ್ತೀಚೆಗಂತೂ ಈ ಥರದ ಈಗ ನೋಡಿ ತುಂಬ ಕುಗ್ರಾಮಗಳು, ಗೋಪಾಲಪುರ, ಈ ಥರದ ಊರುಗಳಿಗೆ ಹೋಗಿ ಅಲ್ಲಿಗೆ ಬೇಕಾದಂಥ ಪೆನ್ನು, ಇನ್ನೊಂದು ನೋಟ್ಬುಕ್ಕು, ಆ ಥರದ್ದೆಲ್ಲ ಒಂದಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ. ಕುಮಾರಿ ಕನಿಕಾ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಕನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸಮಾಜಮುಖಿ ಕಾರ್ಯಗಳು ಮತ್ತೆ ಮುಂದುವರೆದಿದ್ದಾವೆ. ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಪಾಲಪುರಕ್ಕೆ ಕನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಕ್ರೀಡಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸಲಾಗಿದೆ. ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರಿ ಕನಿಕಾರವರು ಕ್ರೀಡಾ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಶುಭ ಹಾರೈಸಿದರು. ಮತ್ತೊಂದೆಡೆ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಶ್ರೀ ಭೈರವೇಶ್ವರ ಶಾಲೆ ಬಿಳಿದೆಗಲು ಇಲ್ಲಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಕನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ಕೂಡ ಕೊಡುಗೆಯಾಗಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಲೇಖಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಚಿಕ್ಕ ಬೈರೇಗೌಡ ಹಾಗೂ ಮುಖ್ಯೋಪಾಧ್ಯಾಯರು ಹಾಜರಿದ್ದರು. ಚನ್ನಪಟ್ಟಣ ತಾಲೂಕಿನ ಕೋಡ್ಲೂರು ಪಂಚಾಯಿತಿಯ